Hi everyone, welcome to my YouTube channel. In the previous video, that is in part 4 of metals and non-metals of class 10th chemistry science. So we have studied about the electronic details, about electronic configuration, and to write the dot structure for some of the elements. Now in this video we are going to continue the chapter metals and non-metals part 5. In this part 5 we are going to study about that is ionic compound. So what is meant by ionic compound? So ionic compound andre ಏನು? So ionic compound ಅನ್ನು ಹೀಗೆ ಡಿಫೈನ್ ಮಾಡೋಣ. The compound formed due to transfer of electrons from metals to non-metals. ಸೊ ಮೆಟಲ್ಸ್ ನಿಂದ ನಾನ್ ಮೆಟಲ್ಸ್ಗೆ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಅಯಾನಿಕ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಅಯಾನಿಕ್ ಕಾಂಪೌಂಡ್ ಈಸ್ ಎ ಕಾಂಪೌಂಡ್ ಫಾರ್ಮ್ಡ್ ಡ್ಯೂ ಟು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ಸ್ ಟು ನಾನ್ ಮೆಟಲ್ಸ್. ಮೆಟಲ್ಗಳಿಂದ ನಾನ್ ಮೆಟಲ್ಗೆ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಫರ್ ಆದರೆ ಟ್ರಾನ್ಸ್ಫರ್ ಆದಾಗ ಒಂದು ಕಾಂಪೌಂಡ್ ಉಂಟಾಗುತ್ತೆ. ಆ ಕಾಂಪೌಂಡನ್ನು ಅಯಾನಿಕ್ ಕಾಂಪೌಂಡ್ ಅಂತ ಕರಿತೀವಿ. So what are ionic compound? Ionic compound are the compound formed due to transfer of electrons from metals to non-metals. Already ನಮಗೆ ಗೊತ್ತಿದೆ metals are electropositive and non-metals are electronegative. Metals have the tendency to donate electrons and non-metals have the tendency to receive electrons. ಹಾಗಾದ್ರೆ ಈಗ ಮೆಟಲ್ಗೆ ability ಇದೆ to donate the electrons and non-metals have the ability to receive the electrons. ಸೊ ಈ ಮೆಟಲ್ಗೆ ಡೊನೇಟ್ ಮಾಡುವ ಶಕ್ತಿ ಇದೆ, ನಾನ್ ಮೆಟಲ್ಗೆ ರಿಸೀವ್ ಮಾಡುವ ಶಕ್ತಿ ಇದೆ. ಸೊ ಈ ಎರಡು ಎಬಿಲಿಟಿ ಇರೋದ್ರಿಂದ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಆ ಕಾಂಪೌಂಡನ್ನು ನಾವು ಅಯಾನಿಕ್ ಕಾಂಪೌಂಡ್ ಅಂತ ಕರೆಯೋಣ. ಹಾಗಾದರೆ ಈ ನಮ್ಮ 10th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಸೊ 3 ಅಯಾನಿಕ್ ಕಾಂಪೌಂಡ್ಗಳು ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಡಾಟ್ ಸ್ಟ್ರಕ್ಚರ್ನ ಮೂಲಕ ತಿಳ್ಕೊಂತ ಹೋಗೋಣ. ಅದರೊಳಗೆ ಜೊತೆಗೆ ಈ ಅಯಾನಿಕ್ ಕಾಂಪೌಂಡ್ಗಳ ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸು ಕೂಡ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ಅದರೊಳಗೆ ಮೊದಲನೇದು ನಾವು ತಿಳ್ಕೊಬೇಕಾಗಿರೋದು ಹೌ ದ ಅಯಾನಿಕ್ ಕಾಂಪೌಂಡ್ ಕಾಲ್ಡ್ ಸೋಡಿಯಂ ಕ್ಲೋರೈಡ್ ಈಸ್ ಫಾರ್ಮ್ಡ್. ಸೊ ನಮ್ಮ ಮೊದಲನೇ ionic compound, the name of that ionic compound is called sodium chloride. How sodium chloride is formed? So sodium chloride ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನಾವು ಮೊದಲು that is the first ionic compound, the name is sodium chloride. Let us see how the sodium chloride is formed. So sodium chloride ಹೇಗೆ ಉಂಟಾಗಿದೆ ಅನ್ನೋದನ್ನ ನಾವೀಗ ತಿಳ್ಕೊಂತ ಹೋಗೋಣ. So let us see how the sodium chloride, which is an ionic compound, how it is formed. ನಾನು ಸೋಡಿಯಂ ಕ್ಲೋರೈಡ್ನ ಅಯಾನಿಕ್ ಕಾಂಪೌಂಡ್ ಅಂತ ಕರಿತಾ ಇದ್ದೀನಿ ಅಂದರೆ, ಸೊ ಇದು ಇಲ್ಲಿ ಫಸ್ಟ್ ಏನು ನಮಗೆ ಕಾಣಿಸ್ತಾ ಇದೆಯೋ ಅದು ಮೆಟಲ್ಲು, ಎರಡನೇದು ಏನು ಕಾಣಿಸ್ತಾ ಇದೆಯೋ ಅದು ನಾನ್ ಮೆಟಲ್ಲು. ಈ ಮೆಟಲ್ನಿಂದ ಈ ನಾನ್ ಮೆಟಲ್ಗೆ ಎಲೆಕ್ಟ್ರಾನು ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಸೋಡಿಯಂ ಕ್ಲೋರೈಡನ್ನು ನಾವು ವಿ ಕಾಲ್ ಇಟ್ ಆಸ್ ಎ ಅಯಾನಿಕ್ ಕಾಂಪೌಂಡ್. ಸೊ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ಬೋದು, ವೈ ಸೋಡಿಯಂ ಕ್ಲೋರೈಡ್ ಈಸ್ ಕಾಲ್ಡ್ ಆಸ್ ಅನ್ ಅಯಾನಿಕ್ ಕಾಂಪೌಂಡ್? ಬಿಕಾಸ್ this compound is formed due to the transfer of electrons from metals to non-metals. Therefore it is called as ionic compound. ಹಾಗಾದರೆ how the sodium chloride is formed ಅಂತ ನೋಡೋಣ. ಸೊ ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗಿದೆ ಅನ್ನೋದಕ್ಕೆ we have to follow 3 steps. ಸೊ ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಏನಪ್ಪ ಅಂದರೆ, ಸೊ ಮೆಟಲ್ಸ್ ಫಸ್ಟು ನಮ್ಗೇನು ಕೊಟ್ಟಿದ್ದಾನೆ, ಈ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಅಯಾನಿಕ್ ಕಾಂಪೌಂಡಿನಲ್ಲಿ ಮೊದಲನೇದು ಯಾವುದಿದೆಯೋ ಅದು ಮೆಟಲ್ಲು. ಯಾವುದದು? ಸೋಡಿಯಂ. ಹಾಗಾದರೆ ಮೆಟಲ್ ಲೂಸಸ್ ಎಲೆಕ್ಟ್ರಾನ್ಸ್. ಸೊ ಮೆಟಲ್ಲು ತನ್ನಲ್ಲಿರೋ ಎಲೆಕ್ಟ್ರಾನ್ಸನ್ನು ಕಳ್ಕೊಳುತ್ತೆ. ಅಂದರೆ ಯಾವ ಎಲೆಕ್ಟ್ರಾನ್ಸು? ವೇಲೆನ್ಸ್ ಎಲೆಕ್ಟ್ರಾನನ್ನು ಕಳ್ಕೊಳುತ್ತೆ. ಸೊ ಮೆಟಲ್ ಲೂಸಸ್ ಎಲೆಕ್ಟ್ರಾನ್ಸ್. ಈಗ ಮೆಟಲ್ ಅಂತ ತಗೊಂಡ್ರೆ ಯಾವುದು? ಸೋಡಿಯಂ. ಸೊ ವಾಟ್ ಈಸ್ ದ atomic number of sodium? Atomic number of sodium is 11. ಸೊ ಸೋಡಿಯಂನಲ್ಲಿ ಒಟ್ಟು 11 ಎಲೆಕ್ಟ್ರಾನ್ಸ್ಗಳಿವೆ.
ಸೊ ಆ 11 ಎಲೆಕ್ಟ್ರಾನ್ಸನ್ನ ನಾವು ಈಗ ಬರೆಯೋಣ. 2,8,1 2 plus 8 10 10 plus 1. This is the electronic configuration for sodium. ಹಾಗಾದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ ಏನಿದೆ 1 ಇದೆ. ಹಾಗಾದ್ರೆ ಸೋಡಿಯಂ ಅನ್ನುವಂತಹ ಒಂದು ಆಟಮ್ ತನ್ನಲ್ಲಿರೋ ಒಂದು ಎಲೆಕ್ಟ್ರಾನ್ ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ ಕಳ್ಕೊಂಡು ಇಟ್ ವಿಲ್ ಬಿಕಮ್ Na+ ಅಯಾನ್. ನೋಡಿ, ಸೋಡಿಯಂ 2,8,1 is sodium atom. ಬೈ ಲೂಸಿಂಗ್ 1 ಎಲೆಕ್ಟ್ರಾನ್, ಯಾಕೆಂದ್ರೆ ಅದರ ಔಟರ್ ಮೋಸ್ಟ್ ಆರ್ಬಿಟ್ ನಲ್ಲಿ 1 ಎಲೆಕ್ಟ್ರಾನ್ ಇದೆ, ಅದೇ ವೇಲೆನ್ಸ್ ಎಲೆಕ್ಟ್ರಾನು. ಆ ವೇಲೆನ್ಸ್ ಎಲೆಕ್ಟ್ರಾನ್ ನ ಕಳ್ಕೊಳ್ಳೋ ಮೂಲಕ ಸೋಡಿಯಂ ಆಟಮ್ ವಿಲ್ ಬಿಕಮ್ ಸೋಡಿಯಂ ಅಯಾನ್. ಹಾಗಾದ್ರೆ ಸೋಡಿಯಂ ಅಯಾನಿನ ಕಾನ್ಫಿಗರೇಷನ್ 2,8 ಅಂದ್ರೆ 1 ಎಲೆಕ್ಟ್ರಾನ್ ನ ಕಳ್ಕೊಳ್ಳೋ ಮೂಲಕ ಸೊ ಸೋಡಿಯಂ ಆಟಮ್ ಇದ್ದಿದ್ದು ಸೋಡಿಯಂ ಅಯಾನ್ ಆಯ್ತು. ಆ ಕಳ್ಕೊಂಡಂತ ಎಲೆಕ್ಟ್ರಾನ್ ಇಲ್ಲಿ ಬರ್ದಿರೋದು ನನಗೆ. ಸೊ ಸೋಡಿಯಂ having atomic number 11, configuration 2,8,1, valence electron is 1. By losing this 1 valence electron, sodium atom will become sodium ion. So idu first step ನಾವು ಬರೀಬೇಕು. Step number 1, metal loses electrons. Next step number 2 ಗೆ ಬರೋಣ. That is non-metal gains electrons. ಸೊ ಎಲ್ಲ ನಾನ್ ಮೆಟಲ್ಗಳು ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡುತ್ತೆ. ಹಾಗಾದ್ರೆ ನಾನ್ ಮೆಟಲ್ ಗೇನ್ಸ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ನಾನ್ ಮೆಟಲ್ ಅಂತ ತಗೊಂಡ್ರೆ ಯಾವುದು? ಸೊ ಕ್ಲೋರಿನ್ ಈಸ್ ಎ ನಾನ್ ಮೆಟಲ್. ಸೊ ನಾನ್ ಮೆಟಲ್ ತಗೊಂಡ್ರೆ ಸೊ ಎಲೆಕ್ಟ್ರಾನ್ ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಈಸ್ 17. ಸೊ ವಾಟ್ ಈಸ್ ದ ಕಾನ್ಫಿಗರೇಷನ್? 2,8,7. ಸೊ 2,8,7 ಈಸ್ ಕ್ಲೋರಿನ್ ಆಟಮ್ ಬೈ ಗೇನಿಂಗ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡೋ ಮೂಲಕ ಕ್ಲೋರಿನ್ ಆಟಮ್ ವಿಲ್ ಬಿಕಮ್ ಕ್ಲೋರೈಡ್ ಅಯಾನ್. ಸೊ ಇಟ್ ವಿಲ್ ಬಿಕಮ್ 2,8,8. ಸೊ 2,8,7 ಬಿಕಮ್ 2,8,8 ಬೈ ಗೇನಿಂಗ್ 1 ಎಲೆಕ್ಟ್ರಾನ್. ಏನು ಸೋಡಿಯಂ ಬಿಟ್ಕೊಟ್ಟಿತ್ತೋ ಆ 1 ಎಲೆಕ್ಟ್ರಾನ್ ಅನ್ನ ಈ ಕ್ಲೋರಿನ್ ಗೇನ್ ಮಾಡಿಕೊಂಡು ಕ್ಲೋರಿನ್ ಆಟಮ್ ಇದ್ದಿದ್ದು ಕ್ಲೋರೈಡ್ ಅಯಾನ್ ಆಯ್ತು. ಕ್ಲೋರಿನ್ ಆಟಮ್ ಇದ್ದಿದ್ದು ಕ್ಲೋರೈಡ್ ಅಯಾನ್ ಆಯ್ತು. ಹಾಗಾದ್ರೆ 2,8,7 ಇದ್ದಿದ್ದು 2,8,8 ಆಯ್ತು. ಇದು ಸ್ಟೆಪ್ ನಂಬರ್ 2. ನೆಕ್ಸ್ಟ್ ಸ್ಟೆಪ್ ನಂಬರ್ 3. ಸೊ ಇನ್ ದ ಸ್ಟೆಪ್ ನಂಬರ್ 3 ದಟ್ ಈಸ್ ಫಾರ್ಮೇಶನ್ ಆಫ್ sodium chloride. So how sodium chloride is formed? Let us see. Formation of sodium chloride. ಸೊ ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಸೋಡಿಯಂ ಅಟಾಮಿಕ್ ನಂಬರ್ ಎಷ್ಟಿದೆ? 1 ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳೋಂಥ ಶಕ್ತಿ ಇದೆ. ಸೊ ಇಟ್ ಹ್ಯಾಸ್ ದ ಎಬಿಲಿಟಿ ಟು ಲೂಸ್ 1 ಎಲೆಕ್ಟ್ರಾನ್ ಪ್ಲಸ್ ಕ್ಲೋರಿನ್ ಹ್ಯಾಸ್ ದ ಎಬಿಲಿಟಿ ಟು ಗೇನ್ 1 2 3 4 5 6 7. ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ಕ್ಲೋರಿನ್ ಇಸ್ 7. ಬೈ ಗೇನಿಂಗ್ 1 ಎಲೆಕ್ಟ್ರಾನ್, 1 ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡೋ ಮೂಲಕ ಸೋಡಿಯಂ ಲೂಸಿಂಗ್ 1 ಎಲೆಕ್ಟ್ರಾನ್, ಕ್ಲೋರಿನ್ ಗೇನಿಂಗ್ 1 ಎಲೆಕ್ಟ್ರಾನ್ ವಿಲ್ ಬಿಕಮ್ ಎ ಕಾಂಪೌಂಡ್ ಕಾಲ್ಡ್ ಸೋಡಿಯಂ ಕ್ಲೋರೈಡ್. ಸೊ ಸೋಡಿಯಂ ಕ್ಲೋರೈಡ್ ಅನ್ನುವ ಕಾಂಪೌಂಡ್ ಆಯ್ತು. ಇಲ್ಲಿ ಮೆಟಲ್ ಅಂದ್ರೆ ಸೋಡಿಯಂ ಅನ್ನುವ ಮೆಟಲ್ ನಿಂದ 1 ಎಲೆಕ್ಟ್ರಾನು ಕ್ಲೋರಿನ್ ಅನ್ನುವಂತಹ ನಾನ್ ಮೆಟಲ್ಗೆ ಟ್ರಾನ್ಸ್ಫರ್ ಆಗಿದೆ. ದಿಸ್ ಟ್ರಾನ್ಸ್ಫರ್ ಆಫ್ electrons from metals to non-metals to form a compound, and the name of that compound is ionic compound. Here sodium chloride is a ionic compound. ಈ ರೀತಿ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಅಯಾನಿಕ್ ಕಾಂಪೌಂಡ್ ಉಂಟಾಗಿದೆ. ಇಲ್ಲಿ ಏನಾಗಿದೆ? ಸೋಡಿಯಂ ಅನ್ನುವ ಮೆಟಲ್ ನಿಂದ ಕ್ಲೋರಿನ್ ಅನ್ನುವಂತಹ ನಾನ್ ಮೆಟಲ್ಗೆ ಎಲೆಕ್ಟ್ರಾನು ಟ್ರಾನ್ಸ್ಫರ್ ಆಗಿದೆ. ಆ ಟ್ರಾನ್ಸ್ಫರ್ನೇ ನಾವೀಗ ಆರೋ ಮಾರ್ಕ್ ಮೂಲಕ ತೋರಿಸಿದ್ದೀವಿ. ಸೊ ಒಂದು ಡಾಟ್ ಅಂದರೆ ಎಲೆಕ್ಟ್ರಾನು ಇಲ್ಲಿಂದ ಸೋಡಿಯಂನಿಂದ 1 ಎಲೆಕ್ಟ್ರಾನು ಸೊ ಕ್ಲೋರಿನ್ಗೆ ಟ್ರಾನ್ಸ್ಫರ್ ಆಗಿದೆ. ಅದರಿಂದ ಒಂದು ಕಾಂಪೌಂಡ್ ಉಂಟಾಗಿದೆ. ಆ ಕಾಂಪೌಂಡನ್ನು we call it as sodium chloride. Sodium chloride is a ionic compound. ಇದು ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡಿಗೆ ಬರೋಣ. ದಟ್ ಈಸ್ ಫಾರ್ಮೇಷನ್ ಆಫ್ ಎರಡನೇ ಅಯಾನಿಕ್ ಕಾಂಪೌಂಡ್ಗೆ ಬರೋಣ. ದ ಫಾರ್ಮೇಷನ್ ಆಫ್ ದ ಸೆಕೆಂಡ್ ಅಯಾನಿಕ್ ಕಾಂಪೌಂಡ್ ಅಂಡ್ ದ ನೇಮ್ ಆಫ್ ದಟ್ ಸೆಕೆಂಡ್ ಅಯಾನಿಕ್ ಕಾಂಪೌಂಡ್ ವಿ ಕಾಲ್ ಇಟ್ ಆಸ್ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. Formation of magnesium. Magnesium is a metal
ಆ್ಯಂಡ್ ಕ್ಲೋರಿನ್ ಈಸ್ ಎ ನಾನ್ ಮೆಟಲ್. ಇವೆರಡು ಸೇರ್ಕೊಂಡಾಗ ಇಟ್ ವಿಲ್ ಬಿಕಮ್ ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಅನ್ನುವ ಮೆಟಲ್ಲು ತನ್ನಲ್ಲಿರೋ ವೇಲೆನ್ಸ್ ಎಲೆಕ್ಟ್ರಾನ್ನ ಕಳ್ಕೊಳ್ಳೋ ಮೂಲಕ ಅದು ಮೆಗ್ನೀಷಿಯಂ ತನ್ನಲ್ಲಿರೋ ಎರಡು ವೇಲೆನ್ಸ್ ಎಲೆಕ್ಟ್ರಾನ್ನ ಕಳ್ಕೊಳ್ಳೋ ಮೂಲಕ ಕ್ಲೋರಿನ್ ಆ ಎರಡು ಎಲೆಕ್ಟ್ರಾನ್ನ ಗೇನ್ ಮಾಡೋ ಮೂಲಕ ಇಟ್ ವಿಲ್ ಬಿಕಮ್ ಎ ಕಾಂಪೌಂಡ್ ಆ್ಯಂಡ್ ದ ನೇಮ್ ಆಫ್ ದಟ್ ಕಾಂಪೌಂಡ್ ಈಸ್ ಅಯಾನಿಕ್ ಕಾಂಪೌಂಡ್. ಹಾಗಾದರೆ ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒನ್, ಸ್ಟೆಪ್ ನಂಬರ್ 1. ಸೊ ಇನ್ ದ ಸ್ಟೆಪ್ ನಂಬರ್ 1, ದ ಫಸ್ಟ್ ಸ್ಟೆಪ್ ಈಸ್ ಮೆಟಲ್ ಲೂಸಸ್ ಎಲೆಕ್ಟ್ರಾನ್ಸ್. ಮೆಟಲ್ಸು ತನ್ನಲ್ಲಿರೋ ಎಲೆಕ್ಟ್ರಾನನ್ನು ಕಳ್ಕೊಳುತ್ತೆ. ಸೊ ಅಂಡ್ ಹೆನ್ಸ್ ಇಟ್ ಬಿಕಮ್ಸ್ ಎಲೆಕ್ಟ್ರೋಪಾಸಿಟಿವ್. ಮೆಟಲ್ ಲೂಸಸ್ ಎಲೆಕ್ಟ್ರಾನ್ಸ್. ಹಾಗಾದರೆ ಮೆಗ್ನೀಷಿಯಂ ಅಂತ ತಗೊಂಡ್ರೆ ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ? 12. ಸೊ ಮೆಗ್ನೀಷಿಯಂ, so electronic configuration, I have taken a magnesium atom having electronic configuration 2,8,2. This magnesium, by losing 2 electrons, so what is the valence electron? 2 is the valence electron. By losing 2 valence electron, magnesium atom will become magnesium ions. So it will a configuration 2,8 plus 2e ಮೈನಸ್. ಮೆಗ್ನೀಷಿಯಂ ಆಟಮ್ಮು ತನ್ನಲ್ಲಿರುವ ಎರಡು ವೇಲೆನ್ಸ್ ಎಲೆಕ್ಟ್ರಾನ್ನ ಕಳ್ಕೊಳ್ಳೋ ಮೂಲಕ ಇಟ್ ವಿಲ್ ಬಿಕಮ್ ಎ ಮೆಗ್ನೀಷಿಯಂ ಅಯಾನ್ ಉಂಟಾಗುತ್ತೆ. ಸೊ ಅದರದ್ದು ಕಾನ್ಫಿಗರೇಷನ್ 2,8. ಸೊ 2,8,2 ಇದ್ದಿದ್ದು 2,8 ಆಯಿತು. ಅಂದರೆ ಮೆಗ್ನೀಷಿಯಂ ಆಟಮ್ ಇದ್ದಿದ್ದು ಮೆಗ್ನೀಷಿಯಂ ಅಯಾನ್ ಆಯಿತು ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್. ಸೊ ಇದು ಫಸ್ಟ್ ಸ್ಟೆಪ್. ಇನ್ನು ಎರಡನೇ ಸ್ಟೆಪ್ಪಿಗೆ ಬರೋಣ, ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2ನಲ್ಲಿ ನಾನ್ ಮೆಟಲ್ ಗೇನ್ಸ್ ಎಲೆಕ್ಟ್ರಾನ್ಸ್. ಸೊ ನಾನ್ ಮೆಟಲ್ಗಳು ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಳುತ್ತೆ. ನಾನ್ ಮೆಟಲ್ ಗೇನ್ಸ್ ಎಲೆಕ್ಟ್ರಾನ್ಸ್. ಸೊ ನಾನ್ ಮೆಟಲ್ ಗೇನ್ಸ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಮೆಗ್ನೀಷಿಯಂ ಕ್ಲೋರೈಡಲ್ಲಿ ಕ್ಲೋರಿನ್ ಅನ್ನೋದು ನಾನ್ ಮೆಟಲ್ಲು. ಕ್ಲೋರಿನ್ನ ಅಟಾಮಿಕ್ ನಂಬರ್ 17. ಸೊ ಕ್ಲೋರಿನ್ ಆಟಮ್ electronic configuration 2,8,7. So 7 is the valence electron. This chlorine, by gaining 1 electron, it will become chloride ion. So 2,8,7 ಇದ್ದಿದ್ದು 2,8,8 ಆಯಿತು by gaining 1 electron. So chlorine ಒಂದು ಎಲೆಕ್ಟ್ರಾನನ್ನು ಗೇನ್ ಮಾಡೋ ಮೂಲಕ it will become chloride ion. Chlorine atom become chloride ion by gaining 1 electron. 2,8,7 ಇದ್ದಿದ್ದು 2,8,8 ಆಯಿತು. ಸೊ ಒಂದು ಎಲೆಕ್ಟ್ರಾನನ್ನು ಅದು ಗೇನ್ ಮಾಡ್ಕೊಂತು. ಸೊ ಇದು ಎರಡನೇ ಸ್ಟೆಪ್ಪು. ಇನ್ನು ಮೂರನೇ ಸ್ಟೆಪ್ಪಿಗೆ ಬರೋಣ, ಸ್ಟೆಪ್ ನಂಬರ್ 3. ಇನ್ ದ ಸ್ಟೆಪ್ ನಂಬರ್ 3, ಸೊ ವಾಟ್ ವಿ ಹ್ಯಾವ್ ಟು ರೈಟ್? ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ಸೊ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ಸೊ ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಉಂಟಾಯಿತು ಅನ್ನೋದನ್ನು ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಮೆಗ್ನೀಷಿಯಂ ವೇಲೆನ್ಸ್ ಎಲೆಕ್ಟ್ರಾನ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಪ್ಲಸ್ ಕ್ಲೋರಿನ್. ನೋಡಿ ಇಲ್ಲಿ ನಾವು ಇದನ್ನ ಬರಿಬೇಕಾದ್ರೆ, ಸೊ ದಟ್ ಈಸ್ ವೆನ್ ವಿ ಆರ್ ರೈಟಿಂಗ್ ದ ವೇಲೆನ್ಸಿ, ನೋಡಿ ಮೆಗ್ನೀಷಿಯಂ ಇದೆ ಮತ್ತು ಕ್ಲೋರಿನ್ ಇದೆ, ಇವೆರಡೂ ಸೇರಿಕೊಂಡ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ. ಮೆಗ್ನೀಷಿಯಂನ ವೇಲೆನ್ಸಿ 2, ಕ್ಲೋರಿನ್ನ ವೇಲೆನ್ಸಿ 1. ಕ್ರಿಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ MgCl2. So what is the molecular formula for magnesium chloride? MgCl2. Valency of magnesium is 2, valency of chlorine is 1. ಸೊ ಇಟ್ ಕ್ರಿಸ್ ಮಾಡಿದ್ರೆ ಸೊ Mg1Cl2 ಆಗುತ್ತೆ. Mg1 ಅಂತ ಏನು ಹೇಳೋಕ್ಕೆ ಹೋಗೋದಿಲ್ಲ, ಅದನ್ನು MgCl2 ಅಂತ ಕರಿತೀವಿ. MgCl2 ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಮೆಗ್ನೀಷಿಯಂ ಕ್ಲೋರೈಡ್. ಹಾಗಾದ್ರೆ ಇಲ್ಲಿ ಒಂದು Mg ಬರ್ಕೋಬೇಕು, 2 ಕ್ಲೋರಿನ್ ಬರ್ಕೋಬೇಕು. ಸೊ 1, 2, 3, 4, 5, 6, 7. That is the valence electron of chlorine. 1, 2, 3, 4, 5, 6, 7. ನೋಡಿ, ಒಂದು ಎಲೆಕ್ಟ್ರಾನು ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು, ಇನ್ನೊಂದು ಎಲೆಕ್ಟ್ರಾನು ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಈ ರೀತಿ ಮೆಗ್ನೀಷಿಯಂನ ವೇಲೆನ್ಸ್ ಎಲೆಕ್ಟ್ರಾನ್ಗಳು
ಟ್ರಾನ್ಸ್ಫರ್ ಆಗೋ ಮೂಲಕ, ಅಂದರೆ ಮೆಟಲ್ಸ್ನಿಂದ ನಾನ್ ಮೆಟಲ್ಸ್ಗೆ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಫರ್ ಆಗೋ ಮೂಲಕ ಇಟ್ ಫಾರ್ಮ್ಸ್ ಎ ಕಾಂಪೌಂಡ್ and the name of that compound is magnesium chloride. Magnesium chloride is a ionic compound. ಈ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನುವಂತಹ ಅಯಾನಿಕ್ ಕಾಂಪೌಂಡ್ಗಳು ಹೀಗೆ ಆಗಿದೆ. ಸೊ ಇದು ನಾವಿಲ್ಲಿ ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟು. ಸೊ ಇದಾದಮೇಲೆ ನೆಕ್ಸ್ಟ್ ಹೋಗೋಣ. ದಟ್ ಈಸ್ ಫಾರ್ಮೇಷನ್ ಆಫ್ the third ionic compound, that is the formation of sodium oxide. ಸೊ ಸೋಡಿಯಂ ಆಕ್ಸೈಡ್ ಅನ್ನುವಂತಹ ಅಯಾನಿಕ್ ಕಾಂಪೌಂಡ್ಗಳು ಹೇಗೆ ಉಂಟಾಗಿದೆ ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ. So now let us see how the sodium oxide ionic compound is formed. So ಹೇಗಾಗುತ್ತೆ ಅಂತ ನೋಡೋಣ. ಸೊ ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1ನಲ್ಲಿ ಸೊ ಮೆಟಲ್ ಲೂಸಸ್ ಎಲೆಕ್ಟ್ರಾನ್ಸ್. ಸೊ ಮೆಟಲ್ ಎಲೆಕ್ಟ್ರಾನ್ನ ಕಳ್ಕೊಳುತ್ತೆ. ಸೊ ಮೆಟಲ್ ಲೂಸಸ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ಇಲ್ಲಿ ಸೋಡಿಯಂ ಮೆಟಲ್ಲು, ಆಕ್ಸೈಡ್ ಅಂದರೆ ಆಕ್ಸಿಜನ್ನು ನಾನ್ ಮೆಟಲ್. ಸೊ ಮೆಟಲ್ ಲೂಸಸ್ ಎಲೆಕ್ಟ್ರಾನ್. ಇಲ್ಲಿ ಮೆಟಲ್ ಅಂದರೆ ಸೋಡಿಯಮ್ಮು. ಸೋಡಿಯಂನ ಅಟಾಮಿಕ್ ನಂಬರ್ 11. ಸೊ ಸೋಡಿಯಂ ಆಟಮ್ ಹ್ಯಾವಿಂಗ್ ಎ ಕಾನ್ಫಿಗರೇಷನ್ 2,8,1. By losing one electron, sodium atom becomes sodium ion, that is 2,8 plus 1e minus. That is sodium atom by losing one electron, it will become a sodium ion. Idu step number 1. Now let us move for step number 2. So step number 2 nalli ಏನು ಬರೀಬೇಕು? Non-metal gains electrons. So non-metal gains ಎಲೆಕ್ಟ್ರಾನ್ಸ್. ಸೊ ನಾನ್ ಮೆಟಲ್ಸ್ಗಳು ಎಲೆಕ್ಟ್ರಾನ್ಸನ್ನು ಗೇನ್ ಮಾಡುತ್ತೆ. ಹಾಗಾದರೆ ನಾನ್ ಮೆಟಲ್ ಯಾವುದು? ಕ್ಲೋರಿನ್ನು. ಸಾರಿ ನಾನ್ ಮೆಟಲ್ ಇಯರ್ ಆಕ್ಸಿಜನ್. ಆಕ್ಸಿಜನ್ ಈಸ್ ಎ ನಾನ್ ಮೆಟಲ್. ಆಕ್ಸಿಜನ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ 8. ಸೊ ಇದು ಈಗ ನಾವು ಈಗ ಬರೆಯೋಣ. ಆಕ್ಸಿಜನ್ ಅನ್ನೋದು ನಾನ್ ಮೆಟಲು, ಅದರ ಅಟಾಮಿಕ್ ನಂಬರ್ 8. ಸೊ ಆಕ್ಸಿಜನ್ ಆಟಮ್ ಹ್ಯಾವಿಂಗ್ ಎ ಕಾನ್ಫಿಗರೇಷನ್ 2,6. By gaining two electrons, it will become oxygen ion, that is 2,8 ಆಗುತ್ತೆ. ಯಾವಾಗ? ಬೈ ಗೈನಿಂಗ್ 2 electrons. 2 electrons ಅನ್ನ ಗೈನ್ ಮಾಡೋ ಮೂಲಕ ಆಕ್ಸಿಜನ್ ಆಟಮ್ ಬಿಕಮ್ ಆಕ್ಸೈಡ್ ಅಯಾನ್. ಆಕ್ಸಿಜನ್ ಆಟಮ್ ಬಿಕಮ್ ಆಕ್ಸೈಡ್ ಅಯಾನ್ ಆಗುತ್ತೆ. ಹಾಗಾದರೆ ಇದು ಎರಡನೇ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ನಂಬರ್ 3. So in step number 3, formation of sodium chloride, sodium oxide. Formation of sodium oxide. Let us see how sodium oxide is formed. So formation of sodium oxide. So formation of sodium oxide na nodadikina munche, so sodium na tagondre valency of sodium is 1, valency of oxygen is 2. So crisscross ಮಾಡಿದಾಗ we will get Na2O. Na2O is the name of the compound, that is sodium oxide, Na2O. ಸೊ ಹಾಗಾದರೆ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ಗೆ ಬರೋಣ. ಸೊ 2 Na ಬರ್ಕೋಬೇಕು. ಸೊ ಇಲ್ಲೊಂದು Na ಬರ್ಕೊಂಡಿದ್ದೀನಿ, ಇಲ್ಲೊಂದು Na. ಇವನ ಹತ್ರ 1 ಎಲೆಕ್ಟ್ರಾನ್ ಇದೆ, ಇವನ ಹತ್ರನೂ 1 ಎಲೆಕ್ಟ್ರಾನ್ ಇದೆ. ಆಕ್ಸಿಜನ್ ತಗೊಂಡ್ರೆ 1 2 3 4 5 6. So 6 is the valence electrons. So what is the valence electron present in oxygen? 6. ಹಾಗಾದರೆ ಈ ಶೆಲ್ಲು ಕಂಪ್ಲೀಟ್ ಆಗಬೇಕಂದ್ರೆ 8 ಆಗಬೇಕು. ಸೊ ಈ ಆಕ್ಸಿಜನ್ ಏನು ಮಾಡುತ್ತೆ? ಈ ಸೋಡಿಯಂನಿಂದ 1 ಎಲೆಕ್ಟ್ರಾನನ್ನು, ನೆಕ್ಸ್ಟು ಈ ಸೋಡಿಯಂನಿಂದ 1 ಎಲೆಕ್ಟ್ರಾನ್ನ ಗೇನ್ ಮಾಡೋ ಮೂಲಕ ಸೊ ಇಟ್ ವಿಲ್ ಬಿಕಮ್ Na2O. Na2O ಈಸ್ ಎ ಅಯಾನಿಕ್ ಕಾಂಪೌಂಡ್. ಈ ರೀತಿ 3 ಅಯಾನಿಕ್ ಕಾಂಪೌಂಡ್ಗಳು ಹೇಗೆ ಫಾರ್ಮೇಷನ್ ಆಗಿದೆ ಅನ್ನೋದು ನಿಮ್ಮ ಸಿಲೆಬಸ್ಸಲ್ಲಿದೆ. ಆ 3 ಕೂಡ ನಾನೀಗ ಬರೆದು ತೋರಿಸಿದ್ದೀನಿ. ಹೇಗೆ ಸೋಡಿಯಂ ಕ್ಲೋರೈಡ್ ಉಂಟಾಗಿದೆ, ಹೇಗೆ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗಿದೆ, ಹೇಗೆ ಸೋಡಿಯಂ ಆಕ್ಸೈಡ್ ಅನ್ನುವಂತಹ ಅಯಾನಿಕ್ ಕಾಂಪೌಂಡ್ ಉಂಟಾಗಿದೆ ಅನ್ನೋದನ್ನ ಸೊ 3 ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನಾವು ಮಸ್ಟ್ ಅಂಡ್ ಶುಡ್ ತಿಳ್ಕೋಬೇಕು ವಾಟ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಈಗ ನಾನು ಬರೆದಂಥ 3 ಅಯಾನಿಕ್ ಕಾಂಪೌಂಡ್ಸ್ ಕೂಡ ಇಂಪಾರ್ಟೆಂಟು. ಅದ್ರ ಜೊತೆಗೆ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್.
ನಾನು ಶಾರ್ಟ್ ಆಗಿ IC ಅಂತ ಬರ್ದಿದ್ದೀನಿ. IC ಅಂದ್ರೆ ಅಯಾನಿಕ್ ಕಾಂಪೌಂಡ್ ಅಂತ. ಹಾಗಾದ್ರೆ ಅಯಾನಿಕ್ ಕಾಂಪೌಂಡ್ಗಳ ಪ್ರಾಪರ್ಟೀಸ್ ಏನೇನು ಅಂತ ನೋಡ್ತಾ ಹೋಗೋಣ. ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್? ಮೊದಲನೇ ಪ್ರಾಪರ್ಟಿಗೆ ಬರೋಣ. ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ ಅಂಡ್ ಹಾರ್ಡ್. ಅಯಾನಿಕ್ ಕಾಂಪೌಂಡ್ಗಳು ತುಂಬಾ ಸಾಲಿಡ್ ಆಗಿರ್ತವೆ ಮತ್ತೆ ಹಾರ್ಡ್ ಆಗಿ. ಸಾಲಿಡ್ ಅಂಡ್ ಹಾರ್ಡ್. ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ ಅಂಡ್ ಹಾರ್ಡ್. ಅದಕ್ಕೆ ರೀಸನ್ ಕೂಡ ಬರೆಯೋಣ ನಾವು. ಸೊ ವೈ ದ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ ಅಂಡ್ ಹಾರ್ಡ್? ಬಿಕಾಸ್ ಡ್ಯೂ ಟು ಸ್ಟ್ರಾಂಗ್ intermolecular force. ಸೊ intermolecular force ಇದೆಯಲ್ಲ, ಸೊ intermolecular force ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ ಡ್ಯೂ ಟು ಸ್ಟ್ರಾಂಗ್ intermolecular force ಬಿಟ್ವೀನ್ ಅಯಾನ್ಸ್. ಅಯಾನ್ಸ್ಗಳ ನಡುವೆ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರೋದ್ರಿಂದನೇ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ ಅಂಡ್ ಹಾರ್ಡ್. Why the ionic compounds are solid and hard? Because first property ಹೇಳೋಣ. What is the property? Ionic compounds are solid and hard. Why it is solid and hard? Because due to strong intermolecular force between ions. ions ಗಳ ನಡುವೆ ಸೊ ಮಾಲಿಕ್ಯುಲರ್ ಫೋರ್ಸ್, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇದಕ್ಕೆ ಬರೋಣ. ಅಯಾನಿಕ್ ಕಾಂಪೌಂಡ್ಸ್ having high MP and BP. IMP and BP. ಅಯಾನಿಕ್ ಕಾಂಪೌಂಡಿನ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಎರಡೂ ಕೂಡ ಜಾಸ್ತಿ ಇರುತ್ತೆ. ದ ಸೆಕೆಂಡ್ ಪ್ರಾಪರ್ಟಿ ಈಸ್ ಅಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ಹೈ MP and BP. ಹಾಗಾದರೆ ರೀಸನಿಗೆ ಬರೋಣ. ವೈ ಅಯಾನಿಕ್ ಕಾಂಪೌಂಡ್ ಆರ್ ಹ್ಯಾವಿಂಗ್ ಹೈ MP and BP? Ionic compounds are having high MP and BP because it requires more energy. ಹೆಚ್ಚು ಎನರ್ಜಿ ಬೇಕು. ಯಾಕೆ? It requires more energy to break strong intermolecular force. So to break strong intermolecular force between ions. ಅಯಾನ್ಸ್ಗಳ ನಡುವೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್, ಏನು ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇದೆಯೋ ಆ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಬಿಟ್ವೀನ್ ಅಯಾನ್ಸನ್ನ ಬ್ರೇಕ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪ್ರೊವೈಡ್ ಮೋರ್ ಎನರ್ಜಿ. ಬಿಕಾಸ್ ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ ಟು ಬ್ರೇಕ್ ಸ್ಟ್ರಾಂಗ್ intermolecular force between ions. Therefore, the ionic compounds have high MP and BP. ಇನ್ನು ಮೂರನೇದಕ್ಕೆ ಬರೋಣ. ಅಯಾನಿಕ್ ಕಾಂಪೌಂಡ್ಸ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಯಾನಿಕ್ ಕಾಂಪೌಂಡ್ಸ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಸಾಲಿಡ್ ಸ್ಟೇಟ್. ಅಯಾನಿಕ್ ಕಾಂಪೌಂಡ್ಗಳು ಸಾಲಿಡ್ ಸ್ಟೇಟಲ್ಲಿ ಇದ್ದರೆ ಖಂಡಿತ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ. ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಯಾನಿಕ್ ಕಾಂಪೌಂಡ್ಸ್ do not conduct electricity at solid state. Then what is the reason? Because there is no movement of ions. So ಅಯಾನ್ಗಳ ಮೂಮೆಂಟು ಇರೋದಿಲ್ಲ. because there is no movement of ions. ಸೊ ಅಯಾನ್ಸ್ಗಳ ಮೂಮೆಂಟು ಇರೋದಿಲ್ಲ. ಸೊ ಅಯಾನ್ಸ್ಗಳ ಮೂಮೆಂಟು ಇಲ್ದಲೇ ಇರೋದ್ರಿಂದ ಸೊ ನಾವೀಗ ಹೇಳಬೇಕು, ಬಿಕಾಸ್ ವೈ ದ ಅಯಾನಿಕ್ ಕಾಂಪೌಂಡ್ಸ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಸಾಲಿಡ್ ಸ್ಟೇಟ್. ಅಯಾನಿಕ್ ಕಾಂಪೌಂಡ್ಸ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಸಾಲಿಡ್ ಸ್ಟೇಟ್ ಬಿಕಾಸ್ ದೇರ್ ಇಸ್ ನೋ ಮೂಮೆಂಟ್ ಆಫ್ ಅಯಾನ್ಸ್. ಅಯಾನ್ಗಳ ಮೂಮೆಂಟು ಇರೋದಿಲ್ಲ. ಸೊ ಇದು ನಮ್ಮ ಮೂರನೇ ಪ್ರಾಪರ್ಟಿ. ಇನ್ನು ನಾಲ್ಕನೇ ಪ್ರಾಪರ್ಟಿಗೆ ಬರೋಣ. ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಯಾನಿಕ್ ಕಾಂಪೌಂಡ್ conduct electricity at molten state. Ionic compound conduct electricity at molten state. So molten state ನಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಹಾಗಾದ್ರೆ ವಾಟ್ ಈಸ್ ದ ರೀಸನ್? ಸೊ ಮೋಲ್ಟನ್ ಅಂದರೆ ಯಾವುದು? ಸೊ ಯಾವುದೋ ಒಂದು ಸಾಲಿಡ್ ಇರುತ್ತೆ, ಅದನ್ನು ನಾವು ನೀರು ಹಾಕ್ದಲೇ ಅದನ್ನು ಮೆಲ್ಟ್ ಮಾಡ್ತೀವಿ.
ಸೊ ಅದು ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ, ಅದನ್ನು ಮೋಲ್ಟನ್ ಅಂತ ಕರಿತೀವಿ. ಅದೇ ನೀರು ಹಾಕಿ ಅದನ್ನು ಮೆಲ್ಟ್ ಮಾಡಿದ್ರೆ ಅದನ್ನು ಅಕ್ವೇಯಸ್ ಅಂತ ಕರಿತೀವಿ. ಸೊ ಅಯಾನಿಕ್ ಕಾಂಪೌಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಮೋಲ್ಟನ್ ಸ್ಟೇಟ್. ಸೊ ನೌ ವಿ ಹ್ಯಾವ್ ಟು ಗಿವ್ ದ ರೀಸನ್ why it conduct electricity at molten state. Because there is a movement of ions. Because there is a movement of ions. ಅಯಾನ್ಗಳು ಮೂವ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಯಾವಾಗ? when it is in molten state. When it is in molten state, ionic compounds will conduct electricity at molten state because there is a movement of ions. ಅಯಾನ್ಗಳ ಮೂವ್ಮೆಂಟ್ ಇರೋದ್ರಿಂದ it will conduct electricity at molten state. So these are the things that we have studied in this video. In this video we have studied what is meant by ionic compound and how sodium chloride, magnesium chloride and sodium oxide ionic compounds are formed, that we have studied. And we have studied what are the properties of ionic compounds with reason. Ionic compounds are solid and hard because there is a strong intermolecular force between ions. Ionic compounds are having high MP and BP because it requires high energy to break the strong intermolecular force. Then ionic compounds do not conduct electricity at solid state because there is no movement of ions. Then ionic compounds will conduct electricity at molten state because there is a movement of ions. So these are the things that we have studied in this video, and remaining we will study in the next video. Till then, thank you very much.